ಯಪ್ಪ 3 ಲಕ್ಷ ಕೇಳ್ದ 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 ಯಪ್ಪ ಕೇಳ್ದ ನೀನ್ ಕೇಳ್ದೆ ಸುಮ್ಮನೆ ನಾನು ಕೇಳ್ತಾ ಇದ್ದೀರಾ ಮಾಡ್ತೀನಿ that is true. I don't know whether you know it or not. I don't know whether you are aware of it. I'm not making it. ಸರಿ ಬಿಡ ಆಯ್ತು. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈಗ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೀತಾ ಇರತಕ್ಕಂಥದ್ದು. ಈ ಹಿಂದೆ ಇದ್ದಂತ 4 ಪಥದ ರಸ್ತೆಯನ್ನ ಈಗ ಅಷ್ಟಪಥ ರಸ್ತೆಯಾಗಿ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಾ ಇರೋಂಥದ್ದು. ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ ಈ ಕಂಪನಿಯವರ ಆರೋಪ ಏನು ಅಂತಂದ್ರೆ, ಈಗ ನೀವು ಇಲ್ಲಿ ಗಮನಿಸುವಂಥದ್ದು ಏನು ಅಂತಂದ್ರೆ ನೋಡಿ, ಅಲ್ಲಿ ಮೋರಿ ಬಂದು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಮೋರಿ ಕಾಮಗಾರಿಯನ್ನ ಅಲ್ಲಿ ತೆಗಿಬೇಕಾಗಿದ್ದಂತ ಗುಂಡಿಯನ್ನ ಇಂಟೆನ್ಷನ್ ಇಲ್ಲಿ ರಸ್ತೆ ಮಧ್ಯದಲ್ಲಿ ತೆಗೆದಿರೋಂಥದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಈ ಗೋಡನ್ನ ಓನರ್ ಹೇಳೋ ರೀತಿಯಾಗಿ ಕೆಲವು NHAI ಅಧಿಕಾರಿಗಳು 3 ಲಕ್ಷ ರೂಪಾಯಿಗಳ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥದ್ದು. 3 ಲಕ್ಷ ಅಮೌಂಟ್ ಅನ್ನ ಇವರು ಕೊಡಲಿಕ್ಕೆ ಯಾವಾಗ ಒಪ್ತಾ ಇಲ್ಲ, ಆ ಒಂದು ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಯಾವುದೇ ರೀತಿಯ ನೋಟಿಸ್ ನೀಡದೆ ಇಟಾಚಿ ಮತ್ತೆ JCB ಗಳನ್ನ ತಗೊಂಬಂದು ಅಲ್ಲಿ ಆ ಜಾಗದಲ್ಲಿ ತೆಗಿಬೇಕಾಗಿರ್ತಕ್ಕಂಥ ಮೋರಿಯನ್ನ ರಸ್ತೆ ಮಧ್ಯದಲ್ಲಿ, ಅಂದ್ರೆ ಈ ಒಂದು ಜಾಗ ನೀವು ಏನು ನೋಡ್ತಾ ಇದ್ದೀರಾ, ಈ ಒಂದು ಜಾಗದಲ್ಲಿ ಇಂಟೆನ್ಷನ್ ಅಲ್ಲಿ ತೋಡ್ಕೊಂಡ್ ಬಂದಿರೋ ಅಂಥದ್ದು. ಜೊತೆಗೆ ಈ ಒಂದು ಜಾಗದಲ್ಲಿ ಇವರು ತೋಡಿರೋ ಅಂಥದ್ದು ಕೆಲಸ ಪ್ರಾರಂಭವಾಗ್ತಾ ಇದ್ದಂತೆ ಕಂಪನಿಯ ನೌಕರರು ಬಂದು ಈ ಒಂದು ಕೆಲಸವನ್ನ ತಡೆಗಟ್ಟಿ ಇಲ್ಲಿ ಏನು ಗುಂಡಿಯನ್ನ ತೆಗೆದಿದ್ರು ಅದನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಈಗಾಗಲೇ ಕೆಲವು ವಿಡಿಯೋ ಸಾಕ್ಷಿಗಳು ಸಿಕ್ಕಿರ್ತಕ್ಕಂಥದ್ದು. ವಿಡಿಯೋ ಸಾಕ್ಷಿಗಳಲ್ಲಿ ಗೋಡನ್ನ ಮಾಲೀಕ ನೇರವಾಗಿ ಯಾರು ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರು ಅವ್ರ ಹತ್ರನೇ ಮಾತಾಡಿರ್ತಕ್ಕಂಥ ಕೆಲವು ಚಿತ್ರಣಗಳು ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಪಾರದರ್ಶಕತೆಯಿಂದ ಕೆಲಸ ಮಾಡೋದನ್ನ ಬಿಟ್ಟು ಎಲ್ಲಿ ಅಕ್ವೈರ್ ಅನ್ನ ಮಾಡ್ಕೋತಾರೆ ಆ ಜಾಗಗಳಲ್ಲಿ ಅಮೌಂಟ್ ಡಿಮ್ಯಾಂಡ್ ಮಾಡ್ತಿರ್ತಕ್ಕಂಥ ಕೆಲವೊಂದು ಪ್ರಕರಣಗಳು ಈಗ ಹೊರಗಡೆ ಬರ್ತಾ ಇದಾವೆ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಬೇಗ ಬಗೆಹರಿಸಬೇಕು ಅನ್ನೋದೇ ನಮ್ಮ ಆಶಯ. ಹೆಸರು ಮಂಜುನಾಥ್ ಅಂತ. ಇಲ್ಲಿ ಹೈವೇ ಅವರು ತುಂಬ ತೊಂದರೆ ಕೊಡ್ತಿದ್ದಾರೆ. ನೋಡಿ, ಇಲ್ಲಿ ಅವರು ತೆಗಿಬೇಕಾದ್ರೆ ಇದೆ ಚರಂಡಿನೇ ಬೇರೆ, ಇಲ್ಲಿ ತೆಗ್ದಿರೋದೇ ಬೇರೆ. ಜನಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕು ಅಂತ ಇಲ್ಲಿ ಮೇಡಮ್ ಬಾರ್ ಬಂದು ಇವತ್ತು ಯಾರ ಮಾತು ಕೇಳ್ದಲೆ ಅವ್ರ ಮನಸೋ ಇಚ್ಛೆ ಯಾರಿಗೂ ಮರ್ಯಾದೆನೇ ಕೊಡ್ತಿಲ್ಲ. ಅವರು ಆಫೀಸಲ್ಲಿ ಹೋದರೆ ಆಫೀಸಲ್ಲೂ ಮರ್ಯಾದೆ ಕೊಡೋಲ್ಲ. ನಮ್ಗೆ ಅದಕ್ಕೆ ದುಡ್ಡು ಹಾಕಿ ಇದಕ್ಕೆ ದುಡ್ಡು ಹಾಕಿ ಅಂತ ನನ್ನ ಹತ್ರನೇ 2 ಸತಿ ಬ್ಯಾಂಕಿಗೆ ಪೇಮೆಂಟ್ ಹಾಕ್ಸವ್ರೆ. ಆದರೂ ನಮಗೆ ಸಾಂಕ್ಷನ್ ನಮ್ಮದು ಅಕ್ವೈರ್ ಆಗಿರೋದೇ ಬೇರೆ, ನಮಗೆ ಕೊಟ್ಟಿರೋ ಅಮೌಂಟೇ ಬೇರೆ. ಅದಕ್ಕೆ ಕೇಳಿದ್ರೆ ಅವ್ರ ಹತ್ರ ರೆಸ್ಪಾನ್ಸೇ ಇಲ್ಲ. ತುಂಬ ತೊಂದರೆ ಕೊಡ್ತಿದ್ದಾರೆ. ನಮ್ಮ ಪೇಮೆಂಟ್ ಕೇಳಿದ್ರೆ ಅವಾಗುತ್ತೆ ಇವಾಗುತ್ತೆ ಇದನ್ನೇ ಹೇಳ್ತಿದ್ದಾರೆ. ಆದ್ರೆ ಅವತ್ತು ಸ್ಟಾರ್ಟಿಂಗ್ ಬಂದಾಗ 15 ದಿವಸದಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ 6-7 ತಿಂಗಳಾಯಿತು, ನಮ್ಮ ಪೇಮೆಂಟು ಇಲ್ಲ, ಏನೂ ಇಲ್ಲ. 11 ಮಾಡಿಸ್ಕೊಂಬನ್ರಿ, ಅದು ಮಾಡಿಸ್ಕೊಂಬರ್ರಿ, ಇದು ಮಾಡಿಸ್ಕೊಂಬರ್ರಿ, ಆ ಡಾಕ್ಯುಮೆಂಟ್ ಬೇಕು, ಈ ಡಾಕ್ಯುಮೆಂಟ್ ಬೇಕು, ಅದಕ್ಕೆ ದುಡ್ಡು ಹಾಕಿ ಇದಕ್ಕೆ ದುಡ್ಡು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲದು ಅವ್ರು ಹೇಳಿದ್ದು ಎಲ್ಲ ಮಾಡಿದ್ರು ಇನ್ನೂ ಇವತ್ತು ಬಂದು ದೌರ್ಜನ್ಯವಾಗಿ ನಮ್ಮ ಬಿಲ್ಡಿಂಗು ಪೇಮೆಂಟೇ ಆಗಿಲ್ಲ, ಬಿಲ್ಡಿಂಗ್ ಎಲ್ಲ ಹೊಡೆದಾಕಿದ್ದಾರೆ. ಕೇಳಿದ್ರೆ ನಾವು 1 ವಾರ ಟೈಮ್ ಕೊಡಿ ಅಂದರೆ ಅದಕ್ಕೂ ಕೊಡಲಿಲ್ಲ. ಪೊಲೀಸ್ನವ್ರು ತರಿಸಿ ಪೊಲೀಸ್ನವ್ರ ಮುಖಾಂತರ ನಮ್ಮನ್ನು ಆಚೆ ದಬ್ಬಿ ಬಿಲ್ಡಿಂಗ್ ಹೊಡೆದಾಕಿದ್ದಾರೆ. ಇದರಲ್ಲಿ ತುಂಬ ತೊಂದರೆ ಆಗ್ತಿದೆ ನಮಗೆ. ಪೇಮೆಂಟ್ ಕೊಟ್ಬಿಟ್ಟು ನಿಮ್ಗೆ ಏನಿದೆಯೋ ಮಾಡ್ಕೊಂಡು ಹೋಗಿ ಅಂದರೆ ಅದಕ್ಕೆ ರೆಸ್ಪಾನ್ಸೇ ಕೊಡ್ತಿಲ್ಲ. ಅವ್ರ ಆಫೀಸಲ್ಲಿ 10 ಸಾರಿ ಫೋನ್ ಮಾಡಿದ್ರು ಒಬ್ಬರು ತೆಗಿಯಲ್ಲ. ಯಾವತ್ತೋ ಒಂದು ದಿವಸ ತೆಗಿತಾರೆ. ಅದಾಗಿಲ್ಲ ಇದಾಗಿಲ್ಲ, ಅದು ರಿಜೆಕ್ಟ್ ಆಗಿದೆ, ಇದು ರಿಜೆಕ್ಟ್ ಆಗಿದೆ, ಇದನ್ನೇ ಹೇಳ್ತಾರೆ. ಅದನ್ನು ನಾವು ಮಾಡ್ಸೋಕ್ಕೆ ಕೆಲಸ ಅಲ್ಲ. ಕನ್ಸಲ್ಟ್ ನಿಮ್ಮದೇ, ಅದಕ್ಕೆ ದುಡ್ಡು ಹಾಕಿ ಇದಕ್ಕೆ ದುಡ್ಡು ಹಾಕಿ ಎಲ್ಲ ನಮ್ಮ ಕೈಲೇ ಮಾಡಿಸ್ತಿದ್ದಾರೆ. ಸರ್, ಈಗ ಈ ಗುಂಡಿ ತೆಗೆದಿರೋ ಜಾಗಕ್ಕೂ ಮೋರಿಗೂ ಬಹಳ ವ್ಯತ್ಯಾಸ ಇದೆ ಅಂತ ತೋರ್ತಾ ಇದೆ. ತುಂಬಾ ತೊಂದರೆ ಇದೆ. ಮಧ್ಯದಲ್ಲಿ ತೆಗೆದ್ಬಿಟ್ಟವ್ರೆ. ಎಲ್ಲರಿಗೂ ತೊಂದರೆ ಆಗಲಿ, ಎದ್ರುಕೊಂಡ್ಲಿ, ಎಲ್ಲಾದ್ರೂ ಎದ್ರುಕೊಂಡು ಬಿಟ್ಬಿಡ್ಲಿ, ಜಾಗ ಬಿಟ್ಬಿಡ್ಲಿ, ನಾವಾಗೆ ಮಾಡ್ಕೊಂಡು ಹೋಗ್ಬಿಡೋಣ, ಆಮೇಲೆ ಅವ್ರು ಏನು ಬೇಕೋ ಮಾಡ್ಕೊಂಡ್ರೆ ಅನ್ನೋ ಉದ್ದೇಶ ಅವ್ರದ್ದು. ತಮ್ಮ ಹೆಸರು ಸರ್? ಮಂಜುನಾಥ್.